ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಮಾಹಿ ವಿಲಾಗ್ಸ್. ಇವತ್ತಿನ ವಿಲಾಗಲ್ಲಿ ಪಲಾವ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಒಂದು ಮಿಕ್ಸರ್ ಜಾರ್ಗೆ ಹಸಿಮೆಣಸಿನ್ಕಾಯಿ, ನೆಕ್ಸ್ಟ್ ಬೆಳ್ಳುಳ್ಳಿ, ಸಾಂಬಾರು ಸೊಪ್ಪು, ಶುಂಠಿ, ಚಕ್ಕೆ, ಲವಂಗ, ಮೆಣಸು, ಜೀರಿಗೆ ಇಷ್ಟನ್ನು ಹಾಕ್ಕೊಂಡು ಅದಕ್ಕೊಂದು ಈರುಳ್ಳಿ ಅಷ್ಟನ್ನು ಹಾಕ್ಕೊಂಡು ಫೈನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಅದನ್ನು ಒಂದು ಟೊಮೊಟೊ ಹಾಕ್ಕೊಳ್ಳಿ. ಪೇಸ್ಟ್ ಆಗಿದೆ ನೋಡಿ. ಮತ್ತು ಕುಕ್ಕರ್ ಕಾಯಕ್ಕಿಟ್ಟೋದಕ್ಕೆ ಚಕ್ಕೆ, ಏಲಕ್ಕಿ, ಮರಾಠಿ ಮೊಗ್ಗು, ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಅದೆಲ್ಲ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಳ್ಳಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾನು ಮೆಂತ್ಯ ಸೊಪ್ಪು ಬಳಸಿ ಪಲಾವ್ ಮಾಡ್ತಿರೋದು, ಮತ್ತು ಹಸಿ ತೊಗರಿ ಕಾಳು ಹಾಕಿ. ನೆಕ್ಸ್ಟ್ ಇದು ಈರುಳ್ಳಿ ಫ್ರೈ ಆದಮೇಲೆ ಟೊಮೊಟೊ ಹಾಕಿ, ಟೊಮೊಟೊ ಸ್ಮ್ಯಾಶ್ ಆಗಂಗೆ ಫ್ರೈ ಮಾಡ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೋಬೋದು. ಸ್ವಲ್ಪ ಮೇಲೆ ಮೆಂತ್ಯ ಸೊಪ್ಪು, ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟು ರುಬ್ಬಿಟ್ಕೊಂಡಿರ್ತೀರಲ್ಲ ಆ ಮಸಾಲೆ ಹಾಕಿ. ಈ ಮಸಾಲೆ ನೀಟಾಗಿ ಎಣ್ಣೆ ಬಿಡಬೇಕು, ಅಲ್ಲಿ ತನಕ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆ ಹಸಿ ವಾಸನೆ ಎಲ್ಲ ಹೋದ್ರೇ ಚೆನ್ನಾಗಿ ಫ್ಲೇವರ್ ಬರೋದು ಪಲಾವಿಂದು. ಆಲೂಗೆಡ್ಡೆ, ಬೀನ್ಸು, ಹಸಿ ತೊಗರಿ ಕಾಳು ಇಷ್ಟನ್ನು ತೊಳೆದು ಹಾಕ್ಕೋಬೇಕು. ನೋಡ್ತಾ ಇದ್ದೀರಾ ಮಸಾಲೆ ಹೇಗೆ ಬಿಟ್ಟಿದೆ ಅಂತ, ಎಣ್ಣೆ ಇಷ್ಟು ನೀಟಾಗಿ ಬಿಟ್ಟಿದೆ ನೋಡಿ. ಈಗ ಅಕ್ಕಿ ಹಾಕ್ಕೊಳ್ಳೋಣ. ಫಸ್ಟು ನೀರು ಹಾಕಿ ಆಮೇಲೆ ಅಕ್ಕಿ ಹಾಕ್ಕೋಬೋದು. ಅಕ್ಕಿ ಆದಮೇಲೂ ನೀರು ಹಾಕ್ಬೋದು. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿಲಿ ಮಾಡ್ಕೊಳ್ಳಿ. ನಾನು 2 ಲೋಟ ಅಕ್ಕಿಗೆ 4 ಲೋಟ ನೀರು ಬಳಸ್ತಾಯಿದ್ದೀನಿ. ತರಕಾರಿನೂ ಅಷ್ಟೇ, ನಿಮಗೆ ಯಾವ ಥರದ ತರಕಾರಿಗಳು ಬೇಕೋ ಆ ತರಕಾರಿಗಳು ಹಾಕ್ಕೋಬೋದು. ನಾನು ಇರೋದರಲ್ಲಿ ಅಷ್ಟು ಥರದ ತರಕಾರಿ ಹಾಕಿ ಮಾಡಿ ತೋರಿಸ್ತಾ ಇದ್ದೀನಿ. ಜಾಸ್ತಿ ನೀರು ಹಾಕ್ಕೋಬೇಡಿ, ಮುದ್ದೆ ಥರ ಆದರೆ ಪಲಾವ್ ಚೆನ್ನಾಗಿ ಬರಲ್ಲ. ಸ್ವಲ್ಪ ಉದುರಾಗಿರಬೇಕು, ಆಗಲೇ ಚೆನ್ನಾಗಿರೋದು ಪಲಾವು. ನೆಕ್ಸ್ಟ್ ಅದು ಈಗ ಕುದಿ ಬರಲಿ. ಈಗ ಉಪ್ಪು ಸಪ್ಪೆ ಎಲ್ಲ ನೋಡಿಕೊಂಡು ಆಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ. ಓಕೆನಾ? ಈಗ ನೋಡಿ ಕುದಿ ಬರ್ತಾ ಇದೆ. ಒಂದು ಸತಿ ತಿರುಗಿಬಿಟ್ಟು ತಳ ಏನಾದ್ರು ಹಿಡ್ದಿರುತ್ತೆ, ತಿರುವಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ. ಓಕೆನಾ? ಒಬ್ಬಳೇ ವೀಡಿಯೋ ಮಾಡ್ತಿರೋದ್ರಿಂದ ಕಷ್ಟ ಆಗ್ತಿದೆ, ಅಷ್ಟೊಂದು ಕ್ಯಾಪ್ಚರ್ ಮಾಡೋಕ್ಕಾಗ್ತಿಲ್ಲ. ಈಗ ನಿಮಗೆ ಎಷ್ಟು ವಿಷಲ್ ಬೇಕೋ ಅಷ್ಟು ವಿಷಲ್ಗೆ ಕೂಗಿಸ್ಕೊಂಡು ಕುಕ್ಕರ್ ಲಿಡ್ನ ತೆಗಿತಿದ್ದೀನಿ. ನೋಡಿ ಪಲಾವ್ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಚೆನ್ನಾಗಿ ಬಂದಿದೆ. ಈಗ ಪಲಾವ್ ಜೊತೆ ಕಾಂಬಿನೇಷನ್ನು ಪಾಲಕ್ ಸೊಪ್ಪು ಬಳಸಿ ಪಕೋಡ ಥರ ಮಾಡ್ತಾಯಿದ್ದೀನಿ. ಅದಕ್ಕೆ ಈರುಳ್ಳಿ, ಪಾಲಕ್ ಸೊಪ್ಪು, ಒಂದು ಹಸಿಮೆಣಸಿನ್ಕಾಯಿ, ಸಾಂಬಾರು ಸೊಪ್ಪು ಹಾಕಿದ್ದೀನಿ. ಈಗ ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟು ಎಣ್ಣೆಗೆ ಬಿಡಿ. ನೆಕ್ಸ್ಟ್ ಈ ಥರ ಬರುತ್ತೆ. ಆಮೇಲೆ ನಿಮ್ಮ ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ತಿನ್ನಿ. ತುಂಬ ಟೇಸ್ಟಾಗಿ ಬಂದಿತ್ತು, ಚೆನ್ನಾಗಿತ್ತು ಪಲಾವ್. ಮತ್ತು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. Thank you for watching my video.